A5 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಮಾಸ್ತಿ ಗ್ರಾಮದಲ್ಲಿ ನಡೆದಂತಹ ಪ್ರಸಿದ್ಧ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ರಥೋತ್ಸವದಲ್ಲಿ ಮಾಸ್ತಿ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂತಹ ಸೈಯದ್ ಅಫ್ಸಲ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಫಯಾಜ್ ಅಹ್ಮದ್ ಅವರು ಮತ್ತು ಅವರ ಕುಟುಂಬಸ್ಥರು ಮತ್ತು ಕಾಂಗ್ರೆಸ್ ಮುಖಂಡರು ತಂಪು ಪಾನೀಯಗಳನ್ನು ನೀಡಿ ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದಾರೆ. ಮಾಸ್ತಿ ಗ್ರಾಮದಲ್ಲಿ 41ನೇ ವರ್ಷದ ವೆಂಕಟರಮಣ ದೇವಿ ಕರಗ ಮಹೋತ್ಸವದ ಪ್ರಚಾರವಾಗಿ ಇವತ್ತು ಒಂದು ತೇರನ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ತೇರಿನ ದಿನ ಏನಂದರೆ ಬಿಸಿಯಾಗಲಿ ಹಬ್ಬೆಯಾಗಲಿ ಹೋಗಲಿ ಅಂತ ಹೇಳ್ಬಿಟ್ಟು ನಮ್ಮ ನೆಚ್ಚಿನ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಅಯ್ಯೋರು ನಮಗೆಲ್ಲರಿಗೂ ನೀರು ಮತ್ತು ಮೊಸರನ್ನ ಮಜ್ಜಿಗೆನೆಲ್ಲ ಅರೇಂಜ್ ಮಾಡಿದ್ದಾರೆ. ನಾವೆಲ್ಲ ಒಂದೇ ಜೊತೆಯಲ್ಲಿ ಚೆನ್ನಾಗಿದ್ದೀವಿ. ನಮ್ಮ ಹಬ್ಬಗಳಿಗೆ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ, ಅವರ ಹಬ್ಬಗಳಿಗೆ ನಾವು ಇದೇ ಥರ ಮಾಡ್ತಿದ್ದೀವಿ. ನಾವೆಲ್ಲ ಒಂದೇ ಸೌಹಾರ್ದದಿಂದ ಇದ್ದೀವಿ. ತುಂಬ ಧನ್ಯವಾದಗಳು. ಮಾಸ್ತಿ ಗ್ರಾಮದಲ್ಲಿ ಸುಮಾರು ವರ್ಷದಿಂದ ನಮ್ಮ ಹಿರಿಯರು ಈ ಕರಗ ಮತ್ತು ಪಲ್ಲಕ್ಕಿ ರಥೋತ್ಸವ ವೆಂಕಟರಮಣ ಸ್ವಾಮಿ ರಥೋತ್ಸವವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷವೂ ಅದೇ ರೀತಿ ನೆರವೇರಿಸಿದ್ದಾರೆ. ಆದರೆ ಇಲ್ಲಿ ಮಾಸ್ತಿ ಗ್ರಾಮದಲ್ಲಿ ನಾವು ಮುಸ್ಲಿಮರು ಹಿಂದೂಗಳು ಅನ್ನೋದು ಭೇದ ಮರೆತು ಎಲ್ಲರೂ ಅಣ್ಣ ತಮ್ಮಂದ್ರಂಗೆ ನಾವು ನೋಡು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಫಯಾಜ್ ಅವರು ಅವ್ರ ಅಣ್ಣ ತಮ್ಮಂದರು ಇಲ್ಲೇ ಸುಮಾರು ಒಂದು 50 ಚೀಲ ಮಜ್ಜಿಗೆ ನೀರು ಎಲ್ಲ ವಿತರಣೆ ಮಾಡಿದ್ದಾರೆ. ಎಲ್ಲ ಜನಾಂಗ ಬಂದು ಇಲ್ಲಿ ಎಲ್ಲ ತಗೊಂಡು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಿದ್ದಾರೆ. ಮತ್ತು ನಾವು ಇಲ್ಲಿ ಯಾವುದೇ ಇದುವಾಗಿ ಜಾತಿ ಭೇದ ಭಾವ ಇಲ್ಲ ನಮ್ಮ ಮಾಸ್ತಿನಲ್ಲಿ. ನಾವೆಲ್ಲ ನಮ್ಮ ಕಾರ್ಯಕ್ಕೆ ಏನೇ ಆಗಲಿ ಅವರೆಲ್ಲ ಬರ್ತಾರೆ, ಅವ್ರ ಕಾರ್ಯ ಏನೇ ಆಗಲಿ ನಾವೆಲ್ಲ ಹೋಗ್ತೀವಿ. ನಾವಿಲ್ಲಿ ತುಂಬ ಅನ್ಯೋನ್ಯವಾಗಿ ಅಣ್ಣ ತಮ್ಮಂದ್ರಂಗೆ ಜೀವನ ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನು ಮುಂದಿನ ಇದೇ ರೀತಿ ನಮ್ಮ ಮಾಸ್ತಿನಲ್ಲಿ ನಾವು ಎಲ್ಲರೂ ನಡ್ಕೊಂಡು ಹೋಗ್ತೀವಿ ಅಂತ ನಿಮ್ಮ ಮುಖಾಂತರ ಈ ಒಂದು ದಿನ ಮಾಸ್ತಿಯಲ್ಲಿ ವೆಂಕಟರಮಣ ಸ್ವಾಮಿ ರಥೋತ್ಸವ ಅಂಗವಾಗಿ ನಮ್ಮ ಮಾಸ್ತಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಕಾಂಗ್ರೆಸ್ ಯುವ ಮುಖಂಡರು ಮುಸಮ್ಮಣ್ಣವರು ಹಾಗೂ ಗ್ರಾಮ ಪಂಚಾಯತ್ ಫಯಾಜ್ ಅವರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರು ಬಾಜಿಯಣ್ಣವರು ಹಾಗೂ ಮತ್ತು ಯುವ ಕಾಂಗ್ರೆಸ್ ಮುಖಂಡರು ಕಿಸರ್ ಅವರು ಮತ್ತು ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರು ಕಾಂಚಮ್ಮಣ್ಣವರು ಎಲ್ಲರೂ ಸೇರಿ ಈ ಒಂದು ದಿನ ಮಜ್ಜಿಗೆ ಮತ್ತು ನೀರು ವಿತರಣೆ ಮಾಡಿ ಸೌಹಾರ್ದದಿಂದ ಹಿಂದೂ ಮುಸ್ಲಿಂ ಯಾವುದೇ ಭೇದ ಭಾವ ಇಲ್ದಿರ ಎಲ್ಲ ಒಂದೇ ಒಗ್ಗಟ್ಟಾಗಿ ಪ್ರತಿಯೊಂದು ಹಬ್ಬಕ್ಕೂ ರಂಜಾನ್ ಹಬ್ಬಕ್ಕೆ ಅವ್ರು ಬರ್ತಾರೆ, ಅವರ ಹಬ್ಬಕ್ಕೆ ನಾವು ಹೋಗ್ತೀರಿ, ಪ್ರತಿಯೊಂದು ಒಗ್ಗಟ್ಟವಾಗಿದ್ದೀರಿ ಅಂತ ಈ ಒಂದು ಮುಖಾಂತರ ಸಂದೇಶನ ಕೊಡ್ತಾಯಿದ್ದೀವಿ. ಹಾಗೂ ನಮ್ಮ ಪರವಾಗಿ ಹಾಗೂ ನಮ್ಮ ರಾಜ್ಯದ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಸುನೀಲ್ ನಂಜೇಗೌಡ ಪರವಾಗಿ ನಾವು ಈ ಒಂದು ದಿನ ಮಜ್ಜಿಗೆ ಮತ್ತು ನೀರು ವಿತರಣೆ ಮಾಡಿದ್ದೀವಿ.